ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಾಸ್ ಕಿಚನ್. ಇವತ್ತು ನೋಡಿ ನಾವು ಮಾಡೋದು ವಿಜಯ ಕಿಚನಲ್ಲಿ ಇವತ್ತು ಮಟನ್ ದೊನ್ನೆ ಬಿರಿಯಾನಿ. ಇಲ್ಲಿ ಬ್ಯಾಂಗ್ಳೂರ್ ಸ್ಟೈಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಟನ್ನು 3/4 ಕಿಲೋ ಈ ಥರ ನಾನು ಮೊಸರು, ಗ್ರೀನ್ ಚಿಲ್ಲಿ ಮತ್ತು ಹಳದಿ ಆಮೇಲೆ ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು 4 ಅವರ್ಸ್ ಆದರೆ ಈ ಥರ ಇಡಬೇಕು ಹಾಕಿ. ಆಮೇಲೆ ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು 3 ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊಕೊನಟ್ ಮಿಲ್ಕ್. ಬನ್ನಿ ಸ್ಟಾರ್ಟ್ ಮಾಡೋಣ ಹೆಂಗೆ ಮಾಡೋದಂತ. ಇವೆಲ್ಲ ಅಕ್ಕ ಗರಂ ಮಸಾಲ, ತೇಜ್ಪತ್ತ, ಚಕ್ಕೆ, ಲವಂಗ ಮತ್ತು ಜಾಯಿತ್ರಿ ಎಲ್ಲ ಹಾಕಿದ್ದೀನಿ. ಈರುಳ್ಳಿ, ತುಂಬ ಬ್ರೌನ್ ಮಾಡಬಾರ್ದು ಈರುಳ್ಳಿನ. ಹಿಂಗಾದರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು. ಮಟನನ್ನು ಸ್ವಲ್ಪ ಜಾಸ್ತಿ ಹಾಕಿ. 2 ಸ್ಪೂನ್. ಮಟನ್ ಹಾಕ್ತಾ ಇದ್ದೀವಿ ನೋಡಿ. ಮಟನ್ ಸಪ್ರೇಟಾಗಿ ಬಾಯ್ಲ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಾವು 4 ಅವರ್ಸ್ ನೆನೆಸಿಟ್ಟಿದ್ದೀವಲ್ಲ, ಮೊಸರಲ್ಲಿ ಚೆನ್ನಾಗಿ ನೆನೆಯುತ್ತೆ. ಮಟನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಮೊಸರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮಟನ್ ಒಳಗಡೆ ಮಟನಲ್ಲಿ ನಾವು ಮೊಸರು ಹಾಕಿ ನೆನೆಸಿಟ್ಟಿರೋದ್ರಿಂದ ಇದರಲ್ಲಿ ಮೊಸರು ಹಾಕೋ ಅವಶ್ಯಕತೆ ಇಲ್ಲ. ಅರಿಶಿನ, ಧನಿಯಾ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮುಚ್ಚಿಡೋಣ. 5 ನಿಮಿಷ ಆಯ್ತಲ್ಲ, ನೋಡಿ. ಟೊಮೆಟೊ ಹಾಕೋಣ, 2 ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. 10 ಮಿನಿಟ್ಸ್ ಆಗಿದೆ. ಗ್ರೀನ್ ಚಿಲ್ಲಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿ ಇಟ್ಕೊಂಡಲ್ಲ ಅದು ಹಾಕಬೇಕು.
ಗ್ರೀನ್ ಮಸಾಲ ಹಾಕಿದ್ಮೇಲೆ ತುಂಬ ರೋಸ್ಟ್ ಮಾಡಬಾರ್ದು, ಅದು ಕಪ್ಪಗೆ ಹಾಕ್ಬಾರ್ದು, ಗ್ರೀನಾಗಿ ಇರಬೇಕು. ನೋಡಿ ಹಿಂಗಿರಬೇಕು. ನೋಡಿ ಮಟನ್ ಕಲರ್ ಎಲ್ಲ ಚೇಂಜ್ ಆಗಿದೆ. ಒಂದು 7 ಮಿನಿಟ್ಸ್ ಮುಚ್ಚಿಡೋಣ. 7 ಮಿನಿಟ್ಸ್ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಇದು ತುಂಬ ರೋಸ್ಟ್ ಮಾಡಬಾರ್ದು, ಗ್ರೀನ್ ಮಸಾಲ ಹಾಕಿದ್ದೀನಿ. ಕೋಕೋನಟ್ ಮಿಲ್ಕ್, ಹಾಫ್ ಹಾಕ್ಕೊಳ್ಳಿ ಸಾಕು. ಇದರಲ್ಲಿ ಕಸೂರಿ ಮೇಥಿ ಏನು ಹಾಕಿಲ್ಲ, ಅದು ಹಾಕ್ಬಾರ್ದು, ಬರೀ ಈ ಮಸಾಲೆನೇ ಸಾಕು. ಸಿಮ್ನಲ್ಲಿ ಇಟ್ಬಿಟ್ಟು 3/4 ಬಾಯ್ಲ್ ಆಗೋವರೆಗೂ ಇದನ್ನೇ ಬಿಡಬೇಕು. ನಾವು ಜೀರಾ ರೈಸ್ನ ಒಂದು 20 ಮಿನಿಟ್ಸ್ ನೆನೆಸಿಟ್ಕೋಬೇಕು. ಅದು 20 ಮಿನಿಟ್ಸ್ ನೆನೆಯೋಷ್ಟೊತ್ತಿಗೆ ಇದು 3/4 ಬಾಯ್ಲ್ ಆಗುತ್ತೆ. ಆಮೇಲೆ ಹಾಕೋಣ ರೈಸ್. 20 ಮಿನಿಟ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, 3/4 ಬೆಂದಿದೆ. ಇವಾಗ ನೀರು ಬಿಸಿ ಮಾಡಿಬಿಟ್ಟು ರೈಸ್ ಹಾಕೋಕ್ಕೆ ಹೋಗಬೇಡಿ, ಹಂಗೆ ಹಾಕಿದ್ರೆ ರೈಸ್ ಚೆನ್ನಾಗಿರಲ್ಲ. ಈ ಮಸಾಲೆನಲ್ಲಿನೇ ರೈಸ್ ಹಾಕ್ಕೊಳ್ಳಿ. 20 ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೆ ರೈಸು. ಸ್ವಲ್ಪ ಗ್ಯಾಸ್ ದೊಡ್ಡದು ಮಾಡಿಕೊಂಡು ಈ ಥರ ರೋಸ್ಟ್ ಮಾಡಿ. ಇವಾಗ ಸಾಲ್ಟ್ ಹಾಕಿ, ಮಟನಲ್ಲಿ ಸಾಲ್ಟ್ ಹಾಕಿದ್ನಲ್ಲ ಅದಕ್ಕೆ ಅವಾಗ ಹಾಕಿಲ್ಲ. ಇವಾಗ ರೈಸ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದೂವರೆ ಗ್ಲಾಸ್ ರೈಸ್ ಹಾಕಿದ್ದೀನಿ. ಈ 1.5 ಗ್ಲಾಸ್ ರೈಸ್ಗೆ ನೀವು 3 ಗ್ಲಾಸ್ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ದೊನ್ನೆ ಬಿರಿಯಾನಿಗೆ ಅಷ್ಟು ನೀರು ಹಾಕಬಾರ್ದು. ಇದಕ್ಕೆ 1.5 ಗ್ಲಾಸ್ ರೈಸ್ ಅಂದರೆ 2 ಗ್ಲಾಸ್ ನೀರು ಹಾಕಬೇಕು. ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕೋಕ್ಕೆ ಹೋಗಬೇಡಿ. ಈ ಥರ ಫ್ರೈ ಮಾಡಿ. 10 ಮಿನಿಟ್ಸ್ ಆಗಿದೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಥರ ರೋಸ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕೋಕ್ಕೆ ಹೋಗ್ಬೇಕು. 2.25 ರಿಂದ 2.5 ಗ್ಲಾಸ್ ನೀರು ಹಾಕ್ಬೋದು, ಏನಾಗಲ್ಲ. ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ನೀರು ಹಾಕಿದ್ಮೇಲೆ ಒಂದು ಸತಿ ಉಪ್ಪು ನೋಡ್ಕೊಳ್ಳಿ.
ಸ್ವಲ್ಪ ಗ್ಯಾಸ್ ದೊಡ್ಡದು ಮಾಡಿದ್ದೀನಿ. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ದಮ್ಗೆ ಹಾಕೋಣ. ನೋಡಿ ಇವಾಗ 15 ಮಿನಿಟ್ಸ್ ಆಗಿದೆಯಲ್ಲ, ಈ ಥರ ಇದೆಯಲ್ಲ ನೋಡಿ, ಹಿಂಗಿರೋವಾಗ ದಮ್ಗೆ ಹಾಕಬೇಕು. ಸಿಮ್ನಲ್ಲಿ ವೆಯ್ಟ್ ಇಡೋಣ. ಈ ಥರ ಏನಾದರೂ ಸಿಮ್ನಲ್ಲಿ ಇದು ಒಂದು 10 ರಿಂದ 15 ನಿಮಿಷದವರೆಗೂ ಹಿಂಗೆ ಇಡೋಣ. 10-15 ನಿಮಿಷ, ಒಂದು 15 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡೋಣ. 15 ಮಿನಿಟ್ಸ್ ಆಗಿದೆ, ನೋಡೋಣ. ಚೆನ್ನಾಗಾಗಿದೆ ನೋಡಿ. ಮಟನ್ ದೊನ್ನೆ ಬಿರಿಯಾನಿ ರೆಡಿ.